ನಮಸ್ಕಾರ. ಇವತ್ತು ಸುಂಗದಕಟ್ಟೆ ಮೇನ್ ರೋಡು, ಆಮೇಲೆ ಸುಮನಹಳ್ಳಿ ಬ್ರಿಡ್ಜು, ಆಮೇಲೆ ಮುಂದೆ ಕಾಮಾಕ್ಷಿಪಾಳ್ಯ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ನು ಮತ್ತು ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ನು, ಆ ಮಧ್ಯ ರೋಡು ಮತ್ತು ಲೆಫ್ಟ್ ಸೈಡಲ್ಲಿ ಈ ಟ್ರಾಫಿಕ್ನವರು ಗಾಡಿಗಳನ್ನ ಹಿಡಿದುಬಿಟ್ಟು ಅದನ್ನು ಹೆಂಗೆ ಪಾರ್ಕಿಂಗ್ ಮಾಡಿರ್ತಾರೆ, ಆಮೇಲೆ ಯಾವ ರೀತಿ ಅದು ವರ್ಷಾನುಗಟ್ಟಲೆ ಆ ಗಾಡಿಗಳು ಅಲ್ಲೇ ಬಿದ್ದಿರ್ತವೆ. ಆಮೇಲೆ ಅದು ಗಾಡಿಗಳು ನೀವು ನೋಡೋಕ್ಕೂ ಆಗಲ್ಲ, ಅದು ಏನು ಕೇಸ್ ಆಗಿರ್ತತೋ ಅದೆಲ್ಲ. ಇವತ್ತು ಪೊಲೀಸ್ನವ್ರ ಬಗ್ಗೆ, ಈ ಟ್ರಾಫಿಕ್ ಪೊಲೀಸ್ನವರು ಮತ್ತು ಈ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ನು, ಈ ಅವರು ಪಾರ್ಕಿಂಗೇ ಇಲ್ಲ. ರೋಡಲ್ಲಿ ಯಾರ್ದು ಗಾಡಿ ಹಿಡಿದುಬಿಟ್ಟು ಅದು ಏನೋ ಒಂದು ಕೇಸ್ ಆಗಿರ್ತೈತೆ, ಅದಕ್ಕೆ ಒಂದು ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಅವ್ರು ನಿಲ್ಲಿಸಲ್ಲ, ಎಲ್ಲಿ ಬೇಕಂಗೆ ಅಲ್ಲಿ ಬಿಟ್ಬಿಡ್ತಾರೆ. ಅದನ್ನು ಈ ವರ್ಷಾನುಗಟ್ಟಲೆ ಅಲ್ಲೇ ಆ ಗಾಡಿ ಅಲ್ಲೇ ಒಂಥರ ಕೊಳ್ತೋಗಿರ್ತತೆ. ಆ ಪರಿಸ್ಥಿತಿಯಲ್ಲಿ ನಾವು ದಿನ ಹೋಗಿ ಬರೋದಾಗ ನೋಡ್ತಾ ಇರ್ತೀವಿ ನಾವು. ಸೊ ಈ ಫುಟ್ಪಾತು ಯೂಸ್ ಮಾಡ್ತಾರೆ, ರೋಡ್ ಸೈಡ್ ಜಾಗ ಇರ್ತೈತೆ ಅದನ್ನು ಯೂಸ್ ಮಾಡ್ತಾರೆ. ಈ ಪೊಲೀಸ್ನವರೇ ಇಷ್ಟೊಂದು ಮಾಡ್ತಾರೆ. ಆದರೆ ನಾವು ಏನಾದರೂ ಬೈ ಮಿಸ್ಟೇಕ್ ಏನಾದರೂ ಒಂದು ನೋ ಪಾರ್ಕಿಂಗಲ್ಲಿ ಒಂದು 10 ನಿಮಿಷ 20 ನಿಮಿಷ ಗಾಡಿ ಏನಾದರೂ ನಿಲ್ಲಿಸ್ಬಿಟ್ರೆ ಅದನ್ನು ಲಾಕ್ ಮಾಡಿಕೊಂಡು ತೊಗೊಂಡೋಗ್ಬಿಟ್ಟು 500,000 ಫೈನ್ ಮಾಡಿ ನಮಗೆ ಬಿಡೋಲ್ಲ, ಅಲ್ಲಿವರೆಗೂ ನಮಗೆ ಬಿಡೋಲ್ಲ. ಸೊ ಮತ್ತು ಈ ಮಧ್ಯ ರೋಡಲ್ಲಿ ನಾವು ಗೊಲ್ರಹಟ್ಟಿ ನೈಸ್ ರೋಡು ಸಿಗ್ನಲಿಂದ ನೈಸ್ ರೋಡ್ ಬ್ರಿಡ್ಜಿಂದ ನಾವು ಕಾಮಾಕ್ಷಿಪಾಳ್ಯ ಮತ್ತು ಸುಂಗದಕಟ್ಟೆ ಮತ್ತು ಈ ಕಡೆ ಹೋಗೋದು ರೋಡಲ್ಲಿ ನೀವು ಮಧ್ಯ ಬ್ಯಾರಿಕೇಡಲ್ಲಿ ಎಷ್ಟು ಧೂಳಿರುತ್ತೆ, ಎಷ್ಟು ಗಲೀಜಿರುತ್ತೆ. ಆ ಕಂಬಗಳಲ್ಲಿ ಯಾವ ರೀತಿ ವೈರ್ಗಳು ಕಟ್ಟಾಗಿ ರೋಡಿಗೆ ಬಿದ್ದಿರ್ತದೆ. ಇದ್ರ ಬಗ್ಗೆ ನಾನು ಸುಮಾರು ಸತಿ ನಾನು ಹೇಳ್ತಾ ಇರ್ತೀನಿ. ಈ BBMP ಅವರು, ಈ BBMP ಕಮಿಷನರು, ಈ ವ್ಯವಸ್ಥೆಗೆ ಸಂಬಂಧಪಟ್ಟಿರೋದು ಈ ಅಧಿಕಾರಿಗಳು, ಇವ್ರಿಗೆ ಯಾರು ಕಿವಿಗೆ ಹೋಗಲ್ಲ ಇದು. ಯಾಕಂದರೆ ಇದು ಸಾಮಾನ್ಯ ಆಗೋಗಿದೆ ಅವ್ರಿಗೆ ದುಡ್ಡು ಖರ್ಚು ಮಾಡಬೇಕು ಅಂತ ಇಲ್ಲ, ಜನಕ್ಕೆ ಒಂದು ಕ್ಲೀನ್ ಮಾಡಿ ಕೊಡಬೇಕು, ಜನ ಕ್ಲೀನಾಗಿರಲಿ, ಮತ್ತು ಜನ ಓಡಾಡೋ ಜಾಗ ನೀಟಾಗಿ ದಿನ ಎದ್ದು ಆ ಕೆಲಸ ಮಾಡ್ತಾಯಿರ್ತಾರೆ. ಅಲ್ಲಿ ನೀವು ಎಲ್ಲ ಕಡೆ ಹೋಗಿ, ನೀವು ಯಾವ ಏರಿಯಾದಲ್ಲಿ ಹೋಗಿ, ನೀವು ಆ ಧೂಳು, ಆ ಬ್ಯಾರಿಕೇಡ್ ಹತ್ರ ಧೂಳು, ಪಾರ್ಕಿಂಗ್ ಸೈಡು ಗಲೀಜು, ಮೋರಿ ಹತ್ರ ಎಲ್ಲ ಇವರು ಪಾರ್ಕಿಂಗ್ ಮಾಡಿರ್ತಾರೆ. ಈ ಪೊಲೀಸ್ನವ್ರದ್ದು ಒಂದು ಕಡೆ ಪಾರ್ಕಿಂಗ್ ಇರುತ್ತೆ, ಈ ಗಾಡಿ ಹಿಡ್ದಿದ್ದು ಅಲ್ಲೆಲ್ಲೇ ಬಿಟ್ಟಿರ್ತಾರೆ. ಏನು ಮಾಡ್ತಾರೆ ಅಂತ ಇವರು